ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರ ಮಾತನ್ನು ಧ್ಯಾನಿಸುವುದಕ್ಕಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಇತರ ದೇಶದಿಂದ ವೀಕ್ಷಿಸುತ್ತಿರುವುದಾದರೆ ಗುಡ್ ಈವ್ನಿಂಗ್ ಅಥವಾ ಗುಡ್ ಆಫ್ಟರ್ನೂನ್, ಬೇರೆ ಯಾವುದೇ ಸಮಯವಾಗಿರಲಿ, ಈ ರೀತಿಯಾಗಿ ದೇವರ ವಾಕ್ಯವನ್ನು ಭೂಲೋಕದ ಕಟ್ಟಕಡೆಯವರೆಗೂ ಈ ಸೋಷಿಯಲ್ ಮೀಡಿಯಾದ ಮೂಲಕ ತಲುಪಿಸುವ ಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಕನ್ನಡಿಗರಿದ್ದೀರೋ ಅಲ್ಲಿಂದ ನೀವು ಕನೆಕ್ಟ್ ಆಗ್ತಾ ಇರುವುದನ್ನು ತಿಳಿದುಕೊಂಡು ಕರ್ತನನ್ನು ಸ್ತುತಿಸ್ತೇನೆ. ಕನ್ನಡದಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಾಗ ನಮಗೆ ಮತ್ತಷ್ಟು ಆದರಣೆ, ಆನಂದ ಉಂಟಾಗ್ತದಲ್ಲವೇ? ಬನ್ನಿ ಹಾಗಾದ್ರೆ ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಜನವರಿ ತಿಂಗಳೆಲ್ಲ ಕಾಪಾಡಿ ತಿಂಗಳಿನ ಕೊನೆಗೆ ಈ 30ನೇ ತಾರೀಕಿಗೆ ದೇವರೇ ನೀವು ನಮ್ಮನ್ನು ಕರೆತಂದಿದ್ದೀರಿ. ಎಷ್ಟೋ ತ್ವರಿತವಾಗಿ ನೂತನ ವರ್ಷದ ಒಂದು ತಿಂಗಳು ಕಳೆದು ಹೋಯ್ತಲ್ಲವೇ? ಈ ಸಮಯದಲ್ಲಿ ನಮ್ಮ ಸ್ಥಿತಿಯನ್ನು ಗ್ರಹಿಸಿಕೊಂಡು ನಿಮ್ಮ ಕೃಪೆಯನ್ನು ಬೇಡಿಕೊಳ್ಳಲು, ನಿಮ್ಮ ಸಾಕ್ಷಿಗಳಾಗಿ ಮುಂದೆ ಸಾಗಲು ನಿಮ್ಮ ಸಹಾಯ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದಲ್ಲ ಪ್ರಿಯರೇ, ಹ್ಯಾಪಿ ನ್ಯೂ ಇಯರ್ ಎಂದು ಮೊನ್ನೆಯೇ ಹೇಳಿದಂತಿದೆ. ಆಗಲೇ ಜನವರಿ ತಿಂಗಳು ಮುಗಿದು ಹೋಗ್ತಿದೆ. ದೇವರ ಕೃಪೆಯಲ್ಲಿ ನಾವು ನಡೆಯುತ್ತಾ ಇದ್ದೇವಾ? ದೇವರಿಗೋಸ್ಕರ ಮಾಡಿರುವ ತೀರ್ಮಾನಗಳಲ್ಲಿ ನಿಲ್ಲುತ್ತಾ ಇದ್ದೇವಾ? ನಿನಗೋಸ್ಕರ ನಿಲ್ಲುತ್ತೇನೆ ದೇವರೇ, ನಿನಗೋಸ್ಕರ ಕೆಲಸ ಮಾಡುತ್ತೇನೆ ದೇವರೇ, ನಿಮಗೆ ನಂಬಿಗಸ್ತನಾಗಿರ್ತೇನೆ ದೇವರೇ ಎಂದು ನಾವು ಒಪ್ಪಂದ ಮಾಡಿಕೊಂಡಿದ್ದೇವಲ್ಲವೇ ಹೊಸ ವರ್ಷದೊಳಗೆ ಪ್ರವೇಶಿಸುವಾಗ? ಹಾಗಾದರೆ ಈ 30 ದಿನಗಳಲ್ಲಿಯೇ ಎಲ್ಲವನ್ನು ಮರೆತು ಹೋದ್ರಾ? ಇಲ್ಲವೇ ನಿಜವಾಗ್ಲೂ ದಿನೇ ದಿನೇ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳುತ್ತಾ ಮುಂದಕ್ಕೆ ಸಾಗುತ್ತಾ ಇದ್ದೀರಾ? ಕಷ್ಟಗಳು ಬರುತ್ತವೆ ಪ್ರಿಯರೇ, ಶೋಧನೆಗಳುಂಟಾಗ್ತವೆ. ಬಿದ್ದೋಗಿದ್ದೇನೆ ಅನ್ನುತ್ತಾ ಇದ್ದೀರಾ? ಸರಿ, ಬಿದ್ದೋಗಿದ್ದೀರಿ, ಏನ್ ಮಾಡಬೇಕು? ರೋಡ್ ಮೇಲೆ ನಡೆಯುವಂಥವನು ಕಾಲ್ ಜಾರಿ ಬಿದ್ದಿದ್ದಾನೆ ಅಂದ್ಕೊಳ್ಳಿ. ಅಂಥವ್ರು ಏನ್ ಮಾಡ್ತಾರೆ ಗೊತ್ತಾ ನಿಮ್ಗೆ? ತಕ್ಷಣವೇ ಎದ್ದೇಳುತ್ತಾರೆ. ಈವನ್ ಅವರ ಕಾಲು ಎಲುಬು ಮುರಿದರೂ ಕೂಡ ತಕ್ಷಣ ಎದ್ದೇಳುತ್ತಾರೆ. ಎದ್ದೇಳುವವರೆಗೂ ಗೊತ್ತಾಗಲ್ಲ ಅವರ ಕಾಲು ಮುರಿದಿದೆ ಎಂಬುದಾಗಿ. ಅಷ್ಟೇ ಹೊರತು ಬಹಳಷ್ಟು ಜನ ಈ ದಿನ ನಮ್ಮಲ್ಲಿ ಭಕ್ತಿಯಲ್ಲಿ ಬಿದ್ದಿದ್ದೇವೆ ಅನ್ನುತ್ತಾರೆ, ಬಿದ್ದೋಗಿದ್ದೇನೆ ಅನ್ನುತ್ತಾರೆ, ನಾವು ಆತ್ಮೀಕವಾಗಿ ನಿಂತು ಹೋಗಿದ್ದೇವೆ ಎಂದು ಹೇಳ್ತಾ ಇರ್ತಾರೆ. ಪ್ರಾರಂಭ ಚೆನ್ನಾಗಿತ್ತು, ಆದರೆ ಸ್ಲೋ ಆಗಿ ದೇವರೊಂದಿಗೆ ಸಹವಾಸ ಹೊಂದದೇ ಇರುವುದರಿಂದ, ದೇವರಿಗೆ ಸಮಯ ಕೊಡದೇ ಇರುವುದರಿಂದ, ಮೊಳಕಾಲೂರಿ ಪ್ರಾರ್ಥಿಸದೇ ಇರುವುದರಿಂದ, ದೇವರ ವಾಕ್ಯ ಧ್ಯಾನಿಸದೇ ಇರುವುದರಿಂದ, ಸಭೆಗಳಿಗೆ ಹೋಗಿ ದೇವಜನರೊಂದಿಗೆ ಸಹವಾಸ ಮಾಡದೇ ಇರುವುದರಿಂದ ನಾವು ಬಲಹೀನರಾಗ್ತೇವೆ. ಅದನ್ನು ನೋಡಿದಂತಹ ಸೈತಾನನು ಬೆನ್ನಟ್ಟುವ ಪ್ರಯತ್ನ ಕೂಡ ಮಾಡುತ್ತಾನೆ. ಉದಾಹರಣೆಗೆ ದಾವೀದನಂತಹ ಭಕ್ತನೇ ಬಿದ್ದೋಗ್ತಾನೆ. ಯಾವುದರಲ್ಲಿ ಬೀಳುತ್ತಾನೆ? ಬೀಳಲಾರದ ಗುಂಡಿಯೊಳಗೆ ಬೀಳುತ್ತಾನೆ. ವಾಕ್ಯ ಹೇಳುತ್ತೆ, ವೇಷಳ ಬಾಯಿ ಆಳವಾದ ಗುಂಡಿ, ಪರಸ್ತ್ರೀ ಇಕ್ಕಟ್ಟಾದ ಗುಂಡಿ. ಆ ಗುಂಡಿನೊಳಗೆ ಬಿದ್ದು ಆ ಪಾಪವನ್ನು ಮುಚ್ಚಿಟ್ಟುಕೊಳ್ಳುತ್ತಾ, ಇಲ್ಲವೇ ಆ ಪಾಪದಿಂದ ಹೊರಬರಲು ಪ್ರಯತ್ನಿಸುತ್ತಾ, ಇಲ್ಲವೇ ಅದನ್ನು ಮುಚ್ಚಿಕೊಳ್ಳುತ್ತಾ ನಾನಾ ವಿಧವಾದ ಪ್ರಯತ್ನ ಮಾಡಿ ಮತ್ತಷ್ಟು ಹೆಚ್ಚು ಚಿಕ್ಕಲಿ ಸಿಕ್ಕಾಕೊಳ್ತಾರೆ. ನೋಡಿ, ಯಾವತ್ತೋ ಒಂದು ತಪ್ಪು ಮಾಡಿದಂಥವನು ಒಂದು ತಪ್ಪಿನೊಂದಿಗೆ ನಿಲ್ಲಿಸಲ್ಲ. ಒಂದು ಸುಳ್ಳಾಡಿದವನು ಆ ಸುಳ್ಳನ್ನು ಮುಚ್ಚಿಡಲು ಮತ್ತೊಂದು ಸುಳ್ಳಾಡ್ತಾನೆ. ಪೇತ್ರ ಯೇಸುವಿಗೆ ನಾನು ಅರಿಯನು ಅಂತ ಒಂದು ಸಾರಿ ಹೇಳಿದಾಗ 2ನೇ ಸಾರಿ 3ನೇ ಸಾರಿ ಸುಲಭವಾಗಿ ಸುಳ್ಳು ಹೇಳ್ತಾನೆ. ಅದಕ್ಕೆ ನಾವು ಬಿದ್ದ ತಕ್ಷಣವೇ ಕರ್ತನಿಗೆ ಮೊರೆ ಇಡುವುದನ್ನು ಕಲಿಯುವುದಾದರೆ ನಮ್ಮ ಕರ್ತನು ತಳ್ಳಿ ಹಾಕುವಾತನಲ್ಲ. ನೀವು ಬಿದ್ದಿರುವ ಸ್ಥಿತಿಯಿಂದ ನಿಮ್ಮನ್ನು ಮೇಲೆ ಕೆತ್ತುವುದಕ್ಕಾಗಿ ಆತನು ನಿಮಗೋಸ್ಕರ ಇಳಿದು ಬಂದಿದ್ದಾನೆ. ಬೇಕಾದರೆ ನೋಡಿ, ಕೀರ್ತನೆ 40ನೇ ಅಧ್ಯಾಯ 2ನೇ ವಚನ, ನನ್ನನ್ನು ನಾಶನದ ಗುಂಡಿಯೊಳಗಿಂದ, ಕೆಸರಿನೊಳಗಿಂದ ನನ್ನನ್ನು ಎತ್ತಿದನು. ಎಲ್ಲಿ ಬಿದ್ದಿದ್ದನಂತೆ? ನಾಶನಕರವಾದ ಗುಂಡಿ, ಹೊಲಸಾದಂತಹ ಕೆಸರಿನೊಳಗಿಂದ. ನೀವೆಂದಾದರೂ ನೋಡಿದ್ದೀರಾ? ಕೆಸರಲ್ಲಿ ಬಿದ್ದಿದ್ದೀರಾ? ಕೆಲವೊಂದು ಎರೆಭೂಮಿ ಇರುವ ಹೊಲದಲ್ಲಿ ಆ ಭೂಮಿ ಕೆಸರಾದ ಸಮಯದಲ್ಲಿ ಚಿಕ್ಕಂದಿನಲ್ಲಿ ಮಕ್ಕಳು ಆಡ್ತಾರಲ್ಲವೇ, ಕಾಲು ಕೆಸರಿನೊಳಗೆ ಸಿಕ್ಕಾಕೊಳ್ತವೆ. ಹಾಗೆ ಕಾಲು ಸಿಕ್ಕಾಕೊಂಡು ಕಾಲು ಜಾರುತ್ತವೆ. ಜಾರುತ್ತಾ ನಡೆಯುವ ಪ್ರಯತ್ನ ಮಾಡಿ ಬೀಳ್ತೇವೆ, ಮೈಯೆಲ್ಲ ಕೆಸರಾಗುತ್ತೆ.
ಹಾಗೆಯೇ ಪಾಪದ ಕೆಸರು ಕೂಡ ಆಗಿದೆ. ಒಂದು ಸಾರಿ ಅದರೊಳಗಡೆ ಏನಾದರೂ ನೀವು ಬಿದ್ದರೆ ಸಿಕ್ಕಾಕೊಳ್ತೀರಿ, ಜಾರಿ ಬೀಳ್ತೀರಿ, ಬಿದ್ದೋಗ್ತೀರಿ, ಎಡವಿ ಬೀಳುತ್ತೀರಿ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ವ್ಯಭಿಚಾರ ಮಾಡಬಾರದೆಂದು ಹೇಳಿರುವುದನ್ನು ಕೇಳಿದಿರಲ್ಲವೇ? ಆದರೆ ಯಾವನಾದರೂ ಒಬ್ಬ ಸ್ತ್ರೀಯನ್ನು ಮೋಹದ ನೋಟದಿಂದ ನೋಡಿದ್ರೆ ಆಕೆಯೊಂದಿಗೆ ವ್ಯಭಿಚಾರ ಮಾಡಿದ ಹಾಗೆಯೇ, ಅದೇ ವ್ಯಭಿಚಾರದ ಹಾಗಿರುತ್ತೆ. ನೀವು ನಿಮ್ಮ ಯೋಚನೆಯಲ್ಲಿಯೇ ಪಾಪ ಮಾಡುತ್ತಾ ಇರುವುದಾದರೆ ನೀವು ಪಾಪದಲ್ಲಿ ಬೀಳುವ ಅವಶ್ಯಕತೆಯೇ ಇಲ್ಲ. ಒಂದು ವೇಳೆ ಅಂಥ ಪಾಪದ ಯೋಚನೆಗಳನ್ನು ದೇವರ ಮುಂದೆ ನೀವು ಒಪ್ಪಿಕೊಂಡು ಯೋಚನೆ ತೆಗೆದು ಹಾಕಿರಿ ಎಂದು ಬೇಡುವುದಾದರೆ ಯಾಕೆ ಬಾಧೆಗಳಿರುತ್ತವೆ ಹೇಳಿ? ನಮ್ಮ ನಿರ್ಲಕ್ಷ್ಯತನದಿಂದ, ಅಜಾಗ್ರತೆಯಿಂದ ಪಾಪದಲ್ಲಿ ಬೀಳುತ್ತಿದ್ದೇವೆ. ಬಿದ್ದು ಹೋದ ನಂತರ ಮತ್ತೆ ಅದರಿಂದ ನಾವೇ ಹೊರಬರುವ ಪ್ರಯತ್ನ ಮಾಡ್ತೇವೆ. ಜೇಡಿ ಮಣ್ಣಲ್ಲಿ ಸಿಕ್ಕಾಕೊಂಡವರನ್ನು ನೋಡಿ, ಹೊರಗೆ ಬರಲು ಪ್ರಯತ್ನ ಏನಾದರೂ ಮಾಡಿದ್ರೆ ಮತ್ತಷ್ಟು ಆಳವಾಗಿ ಸಿಕ್ಕಾಕೊಳ್ತಾನೆ. ಅಷ್ಟೇ, ಪಾಪಿ ತನ್ನ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳಲು ತಾನೇ ಪ್ರಯತ್ನಿಸಿದರೆ ಮತ್ತಷ್ಟು ಹೆಚ್ಚು ಚಿಕ್ಕಿನಲ್ಲಿ ಸಿಕ್ಕಾಕೊಳ್ತಾನೆ. ಒಂದು ಪಾಪದಿಂದ ಹೊರಬರಲು ಮತ್ತೊಂದು ಪಾಪ, ಒಂದು ತಪ್ಪು ಮುಚ್ಚಿಕೊಳ್ಳಲು ಮತ್ತೊಂದು ತಪ್ಪು ಮಾಡಿ ಆ ತಪ್ಪುಗಳಲ್ಲಿ ಸಿಕ್ಕಾಕೊಂಡು ಕುಗ್ಗಿ ಹೋಗುವಂಥವರು ಎಷ್ಟೋ ಜನ ಇದ್ದಾರೆ. ಅದಕ್ಕೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ, ತಪ್ಪು ಮಾಡಿದ ಮರುಕ್ಷಣವೇ ಒಪ್ಪಿಕೊಳ್ಳುವುದಾದರೆ, ಪಶ್ಚಾತ್ತಾಪ ಪಡುವುದಾದರೆ, ಕರ್ತನೇ ಕನಿಕರಿಸಿರಿ ಎಂದು ಕೂಗಿದ್ರೆ ಆತನು ತಳ್ಳಿ ಹಾಕಲ್ಲ. ನೀವು ಎಂಥದೇ ನೀಚವಾದ ಪಾಪದಲ್ಲಿ ಬಿದ್ದರೂ ಕೂಡ, ಎಷ್ಟೇ ಹೀನ ಸ್ಥಿತಿಯೊಳಗೆ ಬಿದ್ದರೂ ಕೂಡ, ಈ ಪರಿಸ್ಥಿತಿಗಳಿಂದ ನನ್ನನ್ನು ತಪ್ಪಿಸು ಎಂದು ಬೇಡಿಕೊಳ್ಳುವುದಕ್ಕಿಂತ ದೇವರೇ ಪರಿಸ್ಥಿತಿಗಳಲ್ಲಿ ನನಗೆ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳೋದಾದರೆ ನಮ್ಮ ಮಧ್ಯದಲ್ಲಿರಲು ಆತನು ಇಷ್ಟಪಡುವ ಆತನಾಗಿದ್ದಾನೆ. ನಮ್ಮನ್ನು ಮೇಲೆ ಕೆತ್ತಲು ಇಳಿದು ಬರಲು ಆತನು ಆಶಿಸುವ ಆತನಾಗಿದ್ದಾನೆ. ಜೇಡಿ ಮಣ್ಣಿನ ಕೆಸರಿನೊಳಗಿಂದಲೂ ನಾಶನಕರವಾದ ಗುಂಡಿಯೊಳಗಿಂದಲೂ ಆತನು ನನ್ನನ್ನು ಮೇಲೆ ಕೆತ್ತಿದ್ದಾನೆ. ಒಮ್ಮೆ 3 ಜನ ಮುಳುಗಿಸುವ ಕೆಸರೊಳಗಡೆ ಸಿಕ್ಕಾಕೊಂಡ್ರಂತೆ. ಅವರಲ್ಲಿ ಇಬ್ಬರು ಮುಳುಗಿ ಹೋಗ್ತಿದ್ದೇವೆ ಎಂದು ಕಿರ್ಚುತ್ತಾ ಇರುವಾಗ 3ನೇಯವನು ಹೇಳ್ತಾನಂತೆ, ಭಯಪಡಬೇಡ್ರಿ, ನಾನಿದ್ದೇನಲ್ಲವೇ ಅನ್ನುತ್ತಾನಂತೆ. ಅವನೆಲ್ಲಿದ್ದಾನೆ? ಅವನು ಕೆಸರಲ್ಲೇ ಇದ್ದಾನೆ. ಅವನು ಕೂಡ ಮುಳುಗುತ್ತಲೇ ಇದ್ದಾನೆ. ಯಾವ ನರಮನುಷ್ಯನು ಇನ್ನೊಬ್ಬ ನರಮನುಷ್ಯನನ್ನು ರಕ್ಷಿಸಲಾರನು. ಒಬ್ಬ ಪಾಪಿ ಮತ್ತೊಬ್ಬ ಪಾಪಿಗೆ ಸಹಾಯ ಮಾಡಲಾರನು. ಮೇಲಿನಿಂದ ಬರುವ ಆತನೇ ಬೇಕು. ಯೇಸು ಮೇಲಿನಿಂದ ಇಳಿದು ಬಂದ ಆತನಾಗಿದ್ದಾರೆ, ಪಾಪರಹಿತನಾಗಿದ್ದಾರೆ. ನಮ್ಮ ಕಳಂಕ ಆತನಿಗೆ ಕಳಂಕಗೊಳಿಸುವುದಿಲ್ಲ, ಆದರೆ ಬದಲಿಗೆ ಆತನ ಪರಿಶುದ್ಧತೆ ನಮ್ಮನ್ನು ಪರಿಶುದ್ಧಗೊಳಿಸುವಂಥದ್ದಾಗಿರುತ್ತೆ. ಅದಕ್ಕಾಗಿಯೇ ಆತನಿಗೆ ನೀವು ಕೂಗಿಕೊಳ್ಳೋದಾದರೆ ಮೇಲಿನಿಂದ ನಿಮಗೆ ಕೈ ಚಾಚಿ ಮೇಲೆ ಎತ್ತುವುದಕ್ಕೋಸ್ಕರ ಆ ಗುಂಡಿಯೊಳಗಿಂದ, ನಾಶನದ ಗುಂಡಿಯೊಳಗಿಂದ, ಪಾಪದ ವೇದನೆಯೊಳಗಿಂದ, ನಿಮ್ಮ ಶ್ರಮೆಯೊಳಗಿಂದ, ನಿಮ್ಮ ಬಾಧೆಯೊಳಗಿಂದ, ನಿಮ್ಮ ಸಮಸ್ಯೆಯೊಳಗಿಂದ, ನಿಮ್ಮ ಚಿಕ್ಕಿನೊಳಗಿಂದ ಆತನು ನಿಮ್ಮನ್ನು ಮೇಲೆ ಕೆತ್ತಲು ಸಿದ್ಧನಾಗಿದ್ದಾನೆ. ಕುಗ್ಗಿದವರನ್ನು ಮೇಲೆ ಕೆತ್ತುವ ಆತನಾಗಿದ್ದಾನೆ. ತಿಪ್ಪೆಯೊಳಗೆ ಬಿದ್ದವರನ್ನು ಮೇಲೆ ಕೆತ್ತುವ ಆತನಾಗಿದ್ದಾನೆ ಎಂದು ದೇವರ ವಾಕ್ಯ ಹೇಳುತ್ತೆ. ಯಾವ ತಿಪ್ಪೆಯೊಳಗೆ ಬಿದ್ದಿದ್ದೀರೋ, ಯಾವ ಅಪವಿತ್ರತೆಯ ಚಿಕ್ಕಲ್ಲಿ ಸಿಕ್ಕಾಕೊಂಡಿದ್ದೀರೋ, ಏನೆಲ್ಲ ಆಸೆಗಳಿಗೆ ಅವಕಾಶ ಕೊಟ್ಟು ಅನವಶ್ಯಕವಾದ ಚಿಕ್ಕಲ್ಲಿ ಸಿಕ್ಕಾಕೊಂಡಿದ್ದೀರೋ, ಹಣದ ಆಸೆಯಿಂದ ಅನೇಕರು ತಮ್ಮನ್ನು ತಾವೇ ಹಾನಿ ಮಾಡಿಕೊಳ್ತಾರೆಂದು, ಭ್ರಷ್ಟರಾಗಿ ಹೋಗ್ತಾರೆಂದು ಬೈಬಲ್ನಲ್ಲಿ ನಾವು ನೋಡ್ತೇವಲ್ಲವೇ? ಏನೋ ಹೊಂದಿಕೊಳ್ಳೋಣ ಎಂಬ ಮೋಜಿಗೊಳಗಾಗಿ ಸೈತಾನನ ಸಂಭ್ರಮಗಳಿಗೆ ಅವಕಾಶ ಕೊಟ್ಟು ಮಾನವನು ಪತನಕ್ಕೆ ಗುರಿಯಾಗುತ್ತಿದ್ದಾನೆ. ಅಂತಹ ಸ್ಥಿತಿಯಲ್ಲಿ ನೀವಿರೋದಾದ್ರೆ, ಯಾರೇ ಇರೋದಾದ್ರೆ, ಏಸಯ್ಯ ನನಗೆ ಸಹಾಯ ಮಾಡಿರಿ ಎಂದು ಕೇಳುವುದಾದರೆ, ಅದು ಎಷ್ಟೇ ಆಳವಾದ ತಗ್ಗಾಗಿರಲಿ, ಎಷ್ಟೇ ಆಳವಾದ ಗುಂಡಿಯಾಗಿರಲಿ, ಎಷ್ಟೇ ಕಠಿಣ ಸಮಸ್ಯೆ ಆಗಿರಲಿ, ಎಂಥದೇ ಒಂದು ಸ್ಥಿತಿಯೊಳಗೆ ನೀವು ಬಿದ್ದವರಾಗಿರಲಿ, ಆತನ ಬಳಿಗೆ ಬರುವವರನ್ನು ತಳ್ಳಿ ಹಾಕುವ ಆತನಲ್ಲ, ಆತನಿಗೆ ಮೊರೆ ಇಡುವವರ ಮೊರೆ ಕೇಳುವ ಆತನಾಗಿದ್ದಾರೆ. ಆ ಒಂದು ತಿಪ್ಪೆಯೊಳಗಡೆ ಬಿದ್ದಿದ್ದೀರಾ? ರೋಗಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ? ಅಜ್ಞಾನದಿಂದ ತಂದುಕೊಂಡ ರೋಗಗಳಿಂದ ವೇದನೆ ಪಡುತ್ತಾ ಇದ್ದೀರಾ? ಅನವಶ್ಯಕವಾದ ಜಗಳವಾಡಿ ಕೋರ್ಟ್ ಕೇಸಿನಲ್ಲಿ ಒದ್ದಾಡ್ತಾ ಇದ್ದೀರಾ? ಕುಟುಂಬದಲ್ಲಿನ ಕಲಹದ ನಿಮಿತ್ತ ಅವಮಾನ, ನಾಚಿಕೆ ಎದುರಿಸುತ್ತಾ ತಲೆ ಎತ್ತಲಾರದ ಪರಿಸ್ಥಿತಿಯಲ್ಲಿದ್ದೀರಾ? ನಿಮ್ಮ ತಲೆ ಎತ್ತುವ ಆತನಾಗಿದ್ದಾನೆ ಆತನು. ನಿಮ್ಮ ನಿಂದೆ ತೆಗೆದು ಹಾಕುವ ಆತನಾಗಿದ್ದಾನೆ ಆತನು. ನಿಮಗೋಸ್ಕರ ಆತನು ತಲೆಯನ್ನು ಬಾಗಿಸಿದ್ದಾನೆ ಶಿಲುಬೆಯ ಮೇಲೆ. ನಿಮಗೋಸ್ಕರ ನಿಮ್ಮ ನಿಂದೆಯನ್ನೆಲ್ಲ ಆತನು ಶಿಲುಬೆ ಮೇಲೆ ಹೊರುವಾಗ ಆತನ ಹೃದಯ ಒಡೆದಂತಾಯಿತೆಂದು ಬೈಬಲ್ನಲ್ಲಿ ಓದುತ್ತೇವೆ. ಆ ರೀತಿಯಾಗಿ ಬರೆಯಲ್ಪಟ್ಟಿದೆ.
ಜೇಡಿ ಮಣ್ಣಿನ ಕೆಸರಿನೊಳಗಿಂದ ಆತನು ನಿಮ್ಮನ್ನು ಮೇಲೆ ಕೆತ್ತಿದ್ದಾನೆ. ಅಷ್ಟೇ ಅಲ್ಲ, ನನ್ನ ಪಾದಗಳನ್ನು ಬಂಡೆಯ ಮೇಲೆ ನಿಲ್ಲಿಸಿ ನನ್ನ ಹೆಜ್ಜೆಗಳನ್ನು ಸ್ಥಿರಪಡಿಸಿದ್ದಾನೆ. ಹಾಲೆಲೂಯ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡಿಸುವಾತನು ಮಾತ್ರವಲ್ಲ, ನಮ್ಮನ್ನು ರಕ್ಷಿಸುವಾತನು ಮಾತ್ರವಲ್ಲ, ನಮ್ಮನ್ನು ನಡೆಸುವಾತನು ಮಾತ್ರವಲ್ಲ, ನಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸುವಾತನಾಗಿದ್ದಾನೆ. ಆತನು ನಮ್ಮನ್ನು ಬಂಡೆಯ ಮೇಲೆ ನಿಲ್ಲಿಸಿದಾತನಾಗಿದ್ದಾನೆ. ನಿಮ್ಮ ಕಾಲು ಜಾರದಂತೆ ಕಾಪಾಡುವಾತನಾಗಿದ್ದಾನೆ. ನಿಮ್ಮ ಕಾಲಿಗೆ ಕಲ್ಲು ತಗಲಲಾರದಂತೆ ಕಾಪಾಡುವಾತನಾಗಿದ್ದಾನೆ. ಯಾವ ಅಪಾಯವೂ ಬರದಂತೆ ನಿಮ್ಮನ್ನು ಸ್ಥಿರಪಡಿಸುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ಪಾಪಗಳನ್ನು ಕ್ಷಮಿಸುತ್ತಾರೆ, ಇನ್ನು ಮೇಲೆ ಪಾಪ ಮಾಡದಂತೆ ಶಕ್ತಿಯನ್ನು ಕೂಡ ಕೊಡ್ತಾರೆ. ಕ್ಷಮಿಸಲ್ಪಡುವುದೇ ದೊಡ್ಡ ಭಾಗ್ಯ ಎಂದು ಎಣಿಸಿದರೆ ನೂತನ ಬಲ ಹೊಂದಿಕೊಂಡು ಪರಿಶುದ್ಧರಾಗಿ ಮುಂದೆ ಸಾಗುವುದು ಇನ್ನೆಷ್ಟು ಶ್ರೇಷ್ಠವಾಗಿದೆ ನೋಡಿ. ಇದೆಲ್ಲ ದೇವರಿಗೆ ಮೊರೆ ಇಡುವವರಿಗೆ ಲಭ್ಯವಾಗಿದೆ. ಒಂದು ವೇಳೆ ದೇವರಿಷ್ಟು ದೊಡ್ಡವನಾಗಿದ್ರೆ ಹಾಗಾದರೆ ಲೋಕದಲ್ಲಿ ಎಷ್ಟೋ ಜನ ಕಷ್ಟದಲ್ಲಿದ್ದಾರಲ್ಲವೇ? ಎಷ್ಟೋ ಜನ ಗುಂಡಿಯಲ್ಲಿ ಬಿದ್ದಿದ್ದಾರಲ್ಲವೇ? ಎಷ್ಟೋ ಶಾಪದಲ್ಲಿದ್ದಾರೆ, ಎಷ್ಟೋ ವೇದನೆಯಲ್ಲಿದ್ದಾರೆ ಎಂದು ಬಹಳಷ್ಟು ಜನ ಪ್ರಶ್ನಿಸ್ತಾ ಇರ್ತಾರೆ. ಈ ಯೇಸು ಕ್ರಿಸ್ತನು ಸ್ವಸ್ಥಪಡಿಸುವ ಆತನಾಗಿರುವುದಾದರೆ ಯಾಕೆ ಹಾಸ್ಪಿಟಲ್ಗಳಿವೆ? ಯಾಕೆ ಅಷ್ಟೊಂದು ರೋಗಗಳಿವೆ? ಎಷ್ಟೋ ಜನ ರೋಗದ ಹಾಸಿಗೆ ಮೇಲೆ ಮಲಗಿದ್ದಾರೆ ಎಂದು ಆರ್ಗ್ಯುಮೆಂಟ್ ಮಾಡುವಂಥವರು ಇದ್ದಾರೆ. ಹೌದಲ್ಲವೇ? ನಿಜವೇ. ರೋಗಿಗಳು ಯೇಸುವಿನ ಕಾಲದಲ್ಲಿ ಕೂಡ ಇದ್ರು. ಆದರೆ ಆತನ ಬಳಿಗೆ ಬಂದು ಆತನಿಗೆ ಮೊರೆಯಿಟ್ಟು ಆತನಿಗೆ ಕೂಗಿಕೊಂಡವರು ಮಾತ್ರ ರಕ್ಷಿಸಲ್ಪಟ್ರು. ಕುಷ್ಠರೋಗಿ ಯೇಸುವಿನ ಮುಂದೆ ಬಂದು ನಿಂತು, ನಿನಗೆ ಮನಸ್ಸಿದ್ದರೆ ನನಗೆ ಶುದ್ಧನಾಗಿ ಮಾಡು ಅಂತ ಹೇಳಿದಾಗ ದೂರ ನಿಂತು ನೋಡೋಣ ಅಂದುಕೊಳ್ಳಲಿಲ್ಲ. ನನಗಿಷ್ಟವೇ. ಅವನಿಗೆ ಮುಟ್ಟಿದ ತಕ್ಷಣವೇ ಅವನು ಶುದ್ಧನಾದನು. ಹುಟ್ಟು ಕುರುಡನು ಬಂದು, ಪ್ರಭುವೇ ನನಗೆ ಕಣ್ಣು ದಯಪಾಲಿಸು, ನಿನ್ನನ್ನು ನೋಡಲಿಚ್ಛಿಸುತ್ತೇನೆ ಅಂದಾಗ ಯೇಸು ಅವನ ಕಣ್ಣನ್ನು ಮುಟ್ಟಿದಾಗ ಕಣ್ಣು ಬಂದುವು. ಅಷ್ಟೇ ಅಲ್ಲ, ಒಬ್ಬ ಪಾಪಾತ್ಮಳು ತಾನು ಮಾಡಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಯೇಸುವಿನ ಪಾದದ ಬಳಿಯಲ್ಲಿ ಕೂತುಕೊಂಡಾಗ ಕಣ್ಣೀರಿನಿಂದ ಯೇಸುವಿನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸುತ್ತಾ ಪಶ್ಚಾತ್ತಾಪ ಪಡುತ್ತಿರುವಾಗ, ಅಮ್ಮ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿವೆ, ಸಮಾಧಾನದಿಂದ ಹೋಗಿ ಎಂದು ಯೇಸು ಹೇಳ್ತಾರೆ. ನನ್ನ ಬಳಿಗೆ ಬನ್ನಿರಿ ಎಂದು ಕರ್ತನು ಹೇಳ್ತಿದ್ದಾರೆ, ನನಗೆ ಮೊರೆಯಿಡಿರಿ ಎಂದು ಹೇಳುತ್ತಿದ್ದಾರೆ. ಆತನು ಒಳ್ಳೆ ಕುರುಬನಾಗಿದ್ದಾನೆ. ಕುರಿಗಳು ಕೆಲವೊಂದು ಸಾರಿ ಮುಳ್ಳಿನ ಪೊದೆಗಳಲ್ಲಿ ಸಿಕ್ಕಾಕೊಳ್ತವೆ. ಅವು ಕುರುಬನ ಬಳಿಗೆ ಬರಲಿಕ್ಕಾಗೋದಿಲ್ಲ. ಅವು ಬರುವ ಪ್ರಯತ್ನ ಮಾಡಿದ್ರೆ ಮತ್ತಷ್ಟು ಹೆಚ್ಚು ಮುಳ್ಳು ಚುಚ್ಚುತ್ತವೆ ಕದಲುವಾಗ. ಆದರೆ ಅಲ್ಲಿಂದ ಏನ್ ಮಾಡ್ತವೆ ಗೊತ್ತಾ? ಜೋರಾಗಿ ಕೂಗಿಕೊಳ್ತವೆ. ಹಾಗೆ ಕೂಗಿಕೊಂಡಾಗ ಆ ಕುರಿಗಳ ಸ್ವರವನ್ನು ಕುರುಬನು ಕೇಳಿದ್ದರಿಂದ ಆ ಕುರಿಯನ್ನು ಹುಡುಕುತ್ತಾ ಹೋಗ್ತಾನೆ. ಮುಳ್ಳಿನ ಪೊದೆಯಲ್ಲಿ ಸಿಕ್ಕಾಕೊಂಡ ಆ ಕುರಿಯನ್ನು ಜಾಗ್ರತೆಯಿಂದ ಮೇಲೇಕೆ ಎತ್ತಿ ಗಾಯಗಳನ್ನು ತೊಳೆದು ಬಟ್ಟೆ ಕಟ್ಟಿ ಭುಜದ ಮೇಲೆ ಹೊತ್ತುಕೊಂಡು ಬರ್ತಾನೆ. ನಮ್ಮ ಯೇಸು ಕೂಡ ಹಾಗೇ ಮಾಡ್ತಾರೆ. ಪಾಪದ ಗಾಯಗಳಿಂದ ಹೃದಯವೆಲ್ಲ ವೇದನೆಯಿಂದ ತುಂಬಿಕೊಂಡಿವೆ. ಹೃದಯದಲ್ಲಿ ಈ ದಿನ ಅನೇಕರಿಗೆ ಗಾಯಗಳಿವೆ, ಮಾನಸಿಕ ಆಂದೋಲನಗಳಿವೆ. ವಿರಕ್ತಿಗೊಳಗಾಗಿ ಸತ್ತು ಹೋಗೋಣ ಎಂಬ, ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ಪರಿಸ್ಥಿತಿಯಲ್ಲಿದ್ದಾರೆ. ಯೇಸಯ್ಯ ಎಂದು ಕೂಗಿಕೊಳ್ಳೋದಾದರೆ ಯೇಸು ಹೇಳ್ತಾರೆ, ನಾನು ನಿನ್ನನ್ನು ಶಿಕ್ಷಿಸೋದಿಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡವೆಂದು ಹೇಳ್ತಾರೆ. ಆ ಪಾಪಾತ್ಮಳಿಗೆ ಹೇಳಿದಂತೆ ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡ ಸ್ತ್ರೀಗೆ ಕಲ್ಲೆಸೆದು ಎಲ್ಲರೂ ಕೊಲ್ಲಬೇಕೆಂದು ಬಂದಿದ್ರಲ್ಲವೇ? ಯೇಸು ಏನು ಹೇಳ್ತಾರೆ? ಪಾಪ ಇಲ್ಲದವನು ಮೊದಲು ಕಲ್ಲೆಸೆಲಿ ಅನ್ನುತ್ತಾರೆ. ಎಲ್ಲರೂ ತಮ್ಮ ಮನಸಾಕ್ಷಿಯಿಂದ ಗದರಿಸಲ್ಪಟ್ಟವರಾಗಿ ಆ ಕಲ್ಲನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ಆದರೆ ಪಾಪವಿಲ್ಲದ ಯೇಸು ಕ್ರಿಸ್ತನು ಅಲ್ಲಿ ನಿಂತುಕೊಂಡಾಗ ಆತನು ಹೇಳ್ತಾನೆ, ಅಮ್ಮಾ, ನಾನೂ ನಿನಗೆ ಶಿಕ್ಷೆ ವಿಧಿಸೋದಿಲ್ಲ, ಇನ್ನು ಹೋಗಿ ನೀನು ಪಾಪ ಮಾಡಬೇಡ. ಈ ದಿನ ಕರ್ತನಾದ ಯೇಸುವಿನ ಬಳಿಗೆ ಬನ್ನಿರಿ. ಒಂದು ವೇಳೆ ನೀವೇನಾದರೂ ತಪ್ಪು ಮಾಡಿದ್ದಕ್ಕೆ ನಿಮ್ಮ ಮನಸಾಕ್ಷಿ ದೋಷಾರೋಪಣೆ ಮಾಡ್ತಿರಬಹುದು. ನೀವು ನಿರ್ಲಕ್ಷ್ಯರಾಗಿರೋದ್ರಿಂದ ಸೈತಾನನಿಗೆ ಅವಕಾಶ ಕೊಟ್ಟು ಶೋಧನೆಯೊಳಗೆ ಬಿದ್ದಿರಬಹುದು. ಇನ್ನು ನನ್ನ ಬದುಕಿಷ್ಟೇ ಎಂದು ನೀವು ಅಂದುಕೊಳ್ಳುವ ಅಗತ್ಯವಿಲ್ಲ. ಯಾಕೆ ನನ್ನ ಬದುಕಿನಲ್ಲಿ ಹೀಗೆ ಸಿಕ್ಕಾಕೊಂಡೆ ಎಂದು ದಿಗುಲು ಪಡುತ್ತಾ ಚಿಂತಿಸುತ್ತಾ ಕೂತ್ಕೊಳ್ಳೋದ್ರಿಂದ ಪ್ರಯೋಜನವಿಲ್ಲ. ಏಸಯ್ಯ, ನನಗೆ ಸಹಾಯ ಮಾಡುವಿರಾ? ಏಸಯ್ಯ, ನನ್ನನ್ನು ಮೇಲೆ ಕೆತ್ತುವಿರಾ? ಪ್ರಭುವೇ, ನನ್ನನ್ನು ಕನಿಕರಿಸುವಿರಾ ಎಂದು ಕೂಗಿಕೊಂಡು ಸ್ವರವೆತ್ತಿ ಕರ್ತನಿಗೆ ಮೊರೆಯಿಟ್ಟು ನೋಡಿ. ಆತನು ತನ್ನ ಗಾಯವುಳ್ಳ ಹಸ್ತವನ್ನು ಚಾಚಿ ನಿಮ್ಮನ್ನು ಮೇಲೆ ಕೆತ್ತಿ ಬಂಡೆಯ ಮೇಲೆ ನಿಮ್ಮ ಪಾದಗಳನ್ನು ನಿಲ್ಲಿಸುತ್ತಾರೆ. ಕ್ರಿಸ್ತನೇ ನಮ್ಮ ಬಂಡೆಯಾಗಿದ್ದಾರೆ, ನಮ್ಮ ದುರ್ಗ, ನಮ್ಮ ಕೋಟೆಯಾಗಿದ್ದಾರೆ. ಆತನು ತನ್ನಲ್ಲಿ ತನ್ನೊಂದಿಗೆ ನಿಮ್ಮನ್ನು ಭದ್ರಪಡಿಸುತ್ತೇನೆ ಅನ್ನುತ್ತಾರೆ. ನಿಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸುತ್ತೇನೆ ಅನ್ನುತ್ತಾರೆ. ಮತ್ತೆ ಬಿದ್ದೋಗಲಾರದಂತೆ, ಮತ್ತೆ ಪಾಪ ಮಾಡಲಾರದಂತೆ
ಕರ್ತನಿಗೋಸ್ಕರ ಜೀವಿಸುವಂತಹ ನೂತನ ಜೀವಿತ ಕೊಡಲು ಆತನು ಸಿದ್ಧನಾಗಿದ್ದಾರೆ. ಬನ್ನಿರಿ, ಈ ಹೊಸ ವರ್ಷದಲ್ಲಿ ಕೆಲವೇ ದಿನಗಳಲ್ಲಿ ಮತ್ತೊಂದು ಹೊಸ ತಿಂಗಳಲ್ಲಿ ಪ್ರವೇಶಿಸಲಿಕ್ಕಿದ್ದೇವೆ. ಕನಿಷ್ಠ ಈಗಲಾದರೂ, ಈ ತಿಂಗಳ ಕೊನೆಯಲ್ಲಾದರೂ, ಏಸಯ್ಯ ಇನ್ನು ಬೇಡಯ್ಯ, ಬಿದ್ದು ಬಿದ್ದು ಎದ್ದೇಳುವ ಬದುಕು ನನಗೆ ಬೇಡ, ನನ್ನ ಪಾದ ಸ್ಥಿರಪಡಿಸು, ನನ್ನ ಭಕ್ತಿಯನ್ನು ಸ್ಥಿರಪಡಿಸು, ನನ್ನ ನಂಬಿಕೆಯನ್ನು ದೃಢಪಡಿಸು ಎಂದು ದೇವರಿಗೆ ಮೊರೆಯಿಡೋಣವೇ? ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ, ಇಷ್ಟು ಬೇಗ ಜಾರಿ ಹೋದೇನಲ್ಲವೇ, ಇಷ್ಟು ಬೇಗ ಬಿದ್ದು ಹೋದೇನಲ್ಲವೇ, ಇಷ್ಟು ಬೇಗ ನನ್ನ ಬದುಕು ಯಥಾಸ್ಥಿತಿ ಆಯ್ತಲ್ಲವೇ ಎಂದು ಹೀಗೆ ಯಾವ ಚಿಕ್ಕಿನೊಳಗೆ ಬಿದ್ದು ಹೇಗೆ ಮೋಸ ಹೋಗಿದ್ದಾರೆಂದು ನೀವು ಅರಿತ ದೇವರಾಗಿದ್ದೀರಿ. ಈ ದಿನ ಅವರು ಸ್ವರವೆತ್ತಿ ನಿಮಗೆ ಮೊರೆಯಿಡುತ್ತಿರುವಾಗ ಆದುಕೊಳ್ಳುವಂತಹ ದೇವರೇ, ನಿಮ್ಮ ಹಸ್ತವನ್ನು ಚಾಚಿ ಕೈ ಹಿಡಿದು ಮೇಲೆಕೆತ್ತುವ ದೇವರೇ, ನಾವಿರುವಂತಹ ಕೆಸರಿನೊಳಗಿಂದ, ಜಿಗಿಟಾದಂತಹ ಕೆಸರಿನೊಳಗಿಂದ ನಮ್ಮನ್ನು ಮೇಲೆಕೆತ್ತುವುದಕ್ಕಾಗಿ, ಚಿಕ್ಕಿನೊಳಗಿಂದ, ಉರುಳಿನೊಳಗಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಶಕ್ತಿಯುಳ್ಳಂತಹ ದೇವರೇ, ಯಾರ್ಯಾರು ಎಲ್ಲಿಂದ ಈ ಪ್ರಾರ್ಥನೆಯಲ್ಲಿ ನನ್ನೊಂದಿಗೆ ಐಕ್ಯವಾಗಿದ್ದಾರೋ, ಏಸಯ್ಯ ನಾನು ಬಿದ್ದೋಗಿದ್ದೇನೆ, ಏಸಯ್ಯ ನಾನು ಕುಗ್ಗಿ ಹೋಗಿದ್ದೇನೆ, ನಾನು ಜಾರಿ ಹೋಗಿದ್ದೇನೆ, ಏಸಯ್ಯ ಸಿಕ್ಕಾಕೊಂಡಿದ್ದೇನೆ ಎಂದು ಯಾರ್ಯಾರು ಮೊರೆಯಿಡುತ್ತಿದ್ದಾರೋ ಅಂಥವರನ್ನು ಈ ಸಮಯದಲ್ಲಿ ನಿಮ್ಮ ಗಾಯವುಳ್ಳ ಹಸ್ತದಿಂದ ಮೇಲೆಕೆತ್ತಿರಿ, ಮತ್ತೆ ಇನ್ನೆಂದಿಗೂ ಬೀಳದಂತೆ ಕಾಪಾಡಿರಿ ಎಂದು, ಬಂಡೆಯ ಮೇಲೆ ನಮ್ಮ ಪಾದಗಳನ್ನು ಸ್ಥಿರಪಡಿಸಿರಿ ಎಂದು, ನಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸಿರಿ ಎಂದು, ನಿಮ್ಮ ಸಾಕ್ಷಿಗಳಾಗಿ ನಿಲ್ಲಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನೆ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರ ಅದ್ಭುತಗಳನ್ನು ಹೊಂದಿಕೊಳ್ಳಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು, ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.